ನಿಮಗೆಲ್ಲ ಇವತ್ತು ಆಮೆ ಮೊಲ 2.0 ಕಥೆನ ಹೇಳ್ತೀನಿ. ನಿಮಗೆಲ್ಲ ಗೊತ್ತಿರೋ ಥರ ಮೊದಲೇ ಆಮೆ ಮೊಲದ ಕಥೆಯಲ್ಲಿ ಮೊಲ ಮತ್ತು ಆಮೆ ಓಟದ ಸ್ಪರ್ಧೆಯನ್ನು ಏರ್ಪಡಿಸ್ಕೊಳ್ತವೆ. ಮೊಲ ತುಂಬ ವೇಗವಾಗಿ ಓಡುತ್ತೆ. ಬಹಳ ದೂರಕ್ಕೆ ಹೋಗಿ ಹಿಂದಿರುಗಿ ನೋಡಿದ್ರೆ ಆಮೆ ಇನ್ನೂ ಅಲ್ಲೆಲ್ಲೋ ಇರುತ್ತೆ, ಸಮೀಪದಲ್ಲೂ ಇರಲ್ಲ. ಮೊಲ ಏನು ನಿರ್ಧಾರ ಮಾಡುತ್ತೆ, ಆಮೆ ನನ್ನ ಹತ್ರ ಬರೋದ್ರೊಳಗಡೆ ಸೊಗಸಾದ ಒಂದು ನಿದ್ದೆಯನ್ನು ಮಾಡೋಣ, ಆಮೆ ಹತ್ರಕ್ಕೆ ಬಂದಾಗ ನಾನು ಓಟ ಶುರು ಮಾಡಿದ್ರು ಕೂಡ ನನ್ನ ಗುರಿಯನ್ನು ನಾನು ತಲುಪ್ತೀನಿ ಅಂತ ಹೇಳ್ಬಿಟ್ಟು ನೆರಳಲ್ಲಿ ಗರಿಗೆಯ ತಂಪಾದ ಹಾಸಿಗೆ ಮೇಲೆ ಮಲಗಿಬಿಡುತ್ತೆ. ಗಾಢವಾಗಿ ನಿದ್ದೆ ಬರುತ್ತೆ, ತುಂಬ ಹೊತ್ತು ನಿದ್ದೆ ಹೋಗುತ್ತೆ. ಆ ಕಡೆ ಆಮೆ ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಆಮೆಯನ್ನು ದಾಟ್ಕೊಂಡು ಮೊಲವನ್ನು ದಾಟ್ಕೊಂಡು ಮುಂದೆ ಹೋಗಿರುತ್ತೆ. ಮೊಲಗೆ ಎಚ್ಚರಿಕೆ ಆಗುತ್ತೆ. ಎದ್ದು ನೋಡಿದ್ರೆ ಆಗಲೇ ಇನ್ನೇನು ಆಮೆ ಗುರಿಯನ್ನು ಮುಟ್ಟೋದ್ರಲ್ಲಿರುತ್ತೆ. ಆವಾಗ ಮೊಲ ಎದ್ದು ನೋಡುತ್ತೆ. ಎಷ್ಟು ಪ್ರಯತ್ನ ಪಟ್ಟು ವೇಗವಾಗಿ ಓಡಿದ್ರೂ ಆಮೆಯನ್ನು ಹಿಂದಕ್ಕೆ ಹಾಕೋದಿಕ್ಕಾಗೋದಿಲ್ಲ, ಗೆಲ್ಲೋದಿಲ್ಲ. ಇದು ನಿಮಗೆ ಗೊತ್ತಿದೆ. ಎರಡನೇ ಕಥೆಯಲ್ಲಿ ಮತ್ತೆ ಅದೇ ಸ್ಪರ್ಧೆಯನ್ನು ಏರ್ಪಡಿಸ್ಕೊಳ್ತವೆ. ಈ ಬಾರಿ ಮೊಲ ಯಾವುದೇ ಕಾರಣಕ್ಕೂ ಉದಾಸೀನತೆ ಮಾಡಲ್ಲ, ಮೊದಲಿಂದ ವೇಗವಾಗಿ ಓಡಿ ಆಮೆಯನ್ನು ಸೋಲಿಸುತ್ತೆ. ಇದುವರೆಗೂ ನಿಮಗೆ ಕತೆ ಗೊತ್ತು. ಈಗ ಮೊಲ ಮತ್ತು ಆಮೆ 2.0ನಲ್ಲಿ ಏನಾಗುತ್ತೆ, ಆಮೆಗನ್ಸುತ್ತೆ ಹಾಗಾದರೆ ನಾನು ಮೊಲವನ್ನು ಸೋಲಿಸೋದಕ್ಕೆ ಸಾಧ್ಯನೇ ಇಲ್ವಾ, ನಾನು ಏನು ಮಾಡಿದ್ರೆ ಮೊಲವನ್ನು ಸೋಲಿಸಬಹುದು ಅಂತ ಯೋಚನೆ ಮಾಡುತ್ತೆ. ದೈಹಿಕ ಶಕ್ತಿಯಿಂದಂತೂ ಮೊಲವನ್ನು ಸೋಲಿಸೋದಕ್ಕಾಗಲ್ಲ, ಆದರೆ ಬೌದ್ಧಿಕ ಶಕ್ತಿಯನ್ನು ಬಳಸೋದಕ್ಕೆ ತಯಾರಾಗುತ್ತೆ. ಮತ್ತೆ ಓಟದ ಸ್ಪರ್ಧೆಗೆ ಕರೆಯುತ್ತೆ ಆಮೆ ಮೊಲವನ್ನು. ಆದರೆ ಒಂದು ಸಣ್ಣ ಬದಲಾವಣೆ ಆಗಿರುತ್ತೆ. ಏನಂದರೆ ಈ ಬಾರಿ ಸ್ಥಳವನ್ನು ಆಮೆ ನಿರ್ಧರಿಸಿರುತ್ತೆ. ಸರಿ ಅಂತ ಮೊಲ ಬರುತ್ತೆ. ಮೊದಲೇ ನಿರ್ಧಾರ ಮಾಡಿದಂತೆ ಎಲ್ಲೂ ಯಾವುದೇ ಕಾರಣಕ್ಕೂ ಉದಾಸೀನತೆ ಮಾಡಬಾರ್ದು, ಮೊದಲಿಂದ ವೇಗವಾಗಿ ಓಡಬೇಕು ಅಂತ ಹೇಳ್ಬಿಟ್ಟು ಆ ನಿರ್ಧರಿತ ಗುರಿಯನ್ನು ತಲುಪೋದಕ್ಕೆ ಒಂದು ನಿರ್ದಿಷ್ಟವಾದ ಗೆರೆಯಿಂದ ಓಟವನ್ನು ಆರಂಭಿಸುತ್ತವೆ ಆಮೆ ಮತ್ತು ಮೊಲ. ಮೊಲ ಎಲ್ಲೂ ನಿಲ್ಲೋದಿಲ್ಲ, ತುಂಬ ವೇಗವಾಗಿ ಓಡುತ್ತೆ. ಆಮೆ ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಬರುತ್ತೆ. ಬಹಳ ಹೊತ್ತಾದಮೇಲೆ ಆಮೆ ಒಂದು ಮರದ ಹತ್ರಕ್ಕೆ ಬರುತ್ತೆ. ಮೊಲ ಮರದ ಹತ್ರನೇ ಕೂತಿರುತ್ತೆ. ಮರ ದಾಟ್ಕೊಂಡು ಹೋಗಿದ್ರೆ ಒಂದು 3 ಮೀಟರ್ ಅಂತರದಲ್ಲಿ ಗುರಿ ಇರುತ್ತೆ, ಆದರೆ ಮೊಲ ಅಲ್ಲೇ ನಿಂತಿರುತ್ತೆ. ಕಾರಣ ಏನು ಗೊತ್ತಾ, ಆ 3 ಮೀಟರ್ ಅಂತರದಲ್ಲಿ ಒಂದು ಆಳವಾದ ವೇಗವಾಗಿ ಹರಿಯುವ ನದಿ ಇರುತ್ತೆ. ಆ ನದಿಯನ್ನು ದಾಟಬೇಕು. ಮೊಲ ಒಂದು ವೇಳೆ ಆ ನದಿ ಒಳಗಡೆ ಇಳಿದು ದಾಟೋ ಪ್ರಯತ್ನ ಮಾಡಿದ್ರೆ ನೀರಲ್ಲಿ ಕೊಚ್ಕೊಂಡೋಗಿ ಸಾವನ್ನಪ್ಪೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೊಲ ಅಲ್ಲೇ ನಿಂತಿರುತ್ತೆ. ಅದರ ಎದುರುಗಡೆ ಬಂದಂಥ ಆಮೆ ನಿಧಾನವಾಗಿ ಆ ನೀರಲ್ಲಿ ಇಳಿದ್ಬಿಟ್ಟು ಈಜೊಡ್ಕೊಂಡು ಹೋಗಿ ಗುರಿಯನ್ನು ಮುಟ್ಟುತ್ತೆ. ಈ ಬಾರಿ ಯುಕ್ತಿಯಿಂದ ಆಮೆ ಮೊಲವನ್ನು ಸೋಲಿಸಿರುತ್ತೆ, ಆಮೆ ಗೆದ್ದಿರುತ್ತೆ. ಮತ್ತೊಂದು ದಿನ ಮೊಲ ಯೋಚನೆ ಮಾಡುತ್ತೆ, ಹೌದು, ನಾನು ಶಕ್ತಿಯನ್ನು ಬಳಸ್ಕೊಂಡು ಎಷ್ಟು ವೇಗವಾಗಿ ಓಡಿ ಆಮೆಯನ್ನು ಸೋಲಿಸಿದ್ರು ಅದು ಯುಕ್ತಿಯನ್ನು ಬಳಸ್ಕೊಂಡು ನನ್ನನ್ನು ಸೋಲಿಸ್ತು. ಹಾಗಾಗಿ ಶಕ್ತಿ ಮತ್ತು ಯುಕ್ತಿ ಪರಸ್ಪರ ಜೊತೆಗಿದ್ದರೆ ಏನು ಬೇಕಾದರೂ ಸಾಧಿಸ್ಬೋದು, ಒಬ್ಬರಿಂದ ಏನೂ ಸಾಧ್ಯ ಇಲ್ಲ. ಒಬ್ಬರ ಜೊತೆಗೆ ಮತ್ತೊಬ್ಬರು ಕೈ ಜೋಡಿಸಿದ್ರೆ ಜಗತ್ತನ್ನೇ ಗೆಲ್ಬೋದು ಅಂತ ಅರ್ಥ ಮಾಡಿಕೊಂಡಂಥ ಮೊಲ ಈ ಬಾರಿ ಆಮೆಯನ್ನು ಕರ್ಕೊಂಡು ಅದೇ ಸ್ಥಳದಲ್ಲಿ ಓಟದ ಸ್ಪರ್ಧೆಯನ್ನು ಮರುದಿನ ಆರಂಭ ಮಾಡುತ್ತೆ. ಮರದ ಸಮೀಪದವರೆಗೂ ಮೊಲ ಆಮೆಯನ್ನು ತನ್ನ ಬೆನ್ನ ಮೇಲೆ ಹೊತ್ಕೊಂಡು ಸಾಗುತ್ತೆ ತುಂಬ ವೇಗವಾಗಿ. ಮರದ ಹತ್ರ ಇಳಿದಂಥ ಆಮೆ ಆ ನೀರೊಳಗಡೆ ಮೊಲವನ್ನು ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ನದಿಯನ್ನು ದಾಟುತ್ತೆ. ಆನಂತರದಲ್ಲಿ ಇಬ್ಬರು ಜೊತೆಯಾಗಿ ಕೈ ಹಿಡ್ಕೊಂಡು ಪರಸ್ಪರ ಹೋಗಿ ಗುರಿಯನ್ನು ಮುಟ್ಟಿ ಇಬ್ಬರು ಜಯಿಸ್ತಾರೆ. ಸ್ನೇಹಿತರೆ, ಇದರಿಂದ ತಿಳ್ಕೊಬೇಕಾಗಿರೋದೇನೆಂದರೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಪ್ರತಿಭೆ ಇರುತ್ತೆ, ಪ್ರತಿಯೊಬ್ಬರಿಗೂ ತನ್ನದೇ ಆದ ಶಕ್ತಿ ಸಾಮರ್ಥ್ಯಗಳಿರುತ್ತೆ. ನಾವು ಯಾರನ್ನು ಅಲ್ಲಗೆಳೆಯಬಾರ್ದು, ಯಾರನ್ನು ಕೇವಲವಾಗಿ ನೋಡಬಾರ್ದು. ಹಾಗೆ ನಾನೇ ಗೆಲ್ತೀನಿ, ನನ್ನಿಂದನೇ ಸಾಧ್ಯ ಅನ್ನೋ ಅಹಂ ಯಾವತ್ತೂ ಇರಬಾರ್ದು. ಒಬ್ಬರೇ ಸಾಧಿಸಿದ್ರೆ ಅದು ಗೆಲುವಾಗುತ್ತೆ, ಅಂಥವ್ರಿಗೆ ರಾಜ ಅಂತ ಹೇಳ್ಬೋದು ಅಥವಾ ರಾಜಶ್ರೀ ಅಂತ ಹೇಳ್ಬೋದು. ಅದೇ ಆ ಗೆಲುವನ್ನು ಮತ್ತೊಬ್ಬರ ಜೊತೆಗೆ ಹಂಚ್ಕೊಂಡು ಸಾಗಿದ್ರೆ ಅವನಿಗೆ ಮಹರ್ಷಿ ಅಂತ ಕರಿತೀವಿ. ನಾವೆಲ್ಲರೂ ಆ ಥರದ ವ್ಯಕ್ತಿಗಳಾಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಈ ಥರದ ಉತ್ತಮ ವಿಡಿಯೋಗಳು ನಿಮ್ಮ ಕಣ್ಣ ಮುಂದೆ ಬರುತ್ತೆ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.